ಬಿಡು ನೀನು ನಾನು ಮಾತಾಡ್ಸ್ಕೊಡೋ. ಹೋಗ್ಲಿ, ನೀನೇ ನನ್ನ ಮಾತಾಡಿಸು. ಅಂಗಡಿಲಿ ಬರೋ ಕಾಫಿ ಪುಡಿ ಅಲ್ಲ ಇದು, ಇದು ಪ್ಯೂರ್ ಕಾಫಿ ಪುಡಿ. ಇದೇನಾಯ್ತು ನೋಡಮ್ಮ, ಮುದ್ದೆ ವ್ಯವಸ್ಥೆ ಮುದ್ದೆ ಕುದೀತಾ ಐತೆ. ತುಂಬ ಜನ ಕೇಳಿದ್ರು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ಖಂಡಿತ. ಇವತ್ತಿನ ಸಂಜೆ ಸ್ಪೆಷಲು ಈ ರೊಟ್ಟಿ ಜೊತೆ ಬೆಳಿಗ್ಗೆ ಮಾಡಿರೋ ಮಸೊಪ್ಪು ಸಾಂಬಾರು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ನಮ್ಮ ಚಿಕ್ಕಪ್ಪವ್ರ ಹೊಲ್ದ ಹತ್ರ ಹೋಗ್ತಿದ್ದೀನಿ. ಬರೀ ನಾನಷ್ಟೇ ಅಲ್ಲ, ಇಲ್ಲಿ ನೋಡ್ರಿ ನಮ್ಮ ಶ್ರೀಮತಿ ಮೇಡಮ್ ಹಾಯ್ ಮಾಡಿ. ಇಲ್ಲೆಲ್ಲ ಬದನೆ ಪೈರು ಉಣವ್ರೆ, ಬದನೆ ಸಸಿ ಹೊಸ್ದಾಗಿ ಹಾಕಿರೋದನ್ನು ನೀರಾಯಿಸಿ ಇವಾಗ ಹಾಕವ್ರೆ ಹೊಸ್ದಾಗಿ. ಈ ಕಡೆ ನಮ್ಮ ಶ್ರೀಮತಿಯವರು ಏನು ಮಾಡ್ತಿದ್ರೆ ಮೇಡಮ್? ಸೊಪ್ಪು ಕಿತ್ಕೊತಾ ಇದ್ದೀನಿ. ಸೊಪ್ಪು ಕಿತ್ಕೊಳ್ಳೋದಕ್ಕೆ ಬಂದಿದ್ದು. ಇದೆಲ್ಲ ಸೊಪ್ಪಿನ ಮಡಿ. ಇದೇನು ಸೊಪ್ಪು ಅಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಏನೇನೋ ಚೆಲ್ಲಿದ್ದಾರೆ. ಈ ಕಡೆನೂ ಒಂದಷ್ಟು ಪಾಲಕ್ ಸೊಪ್ಪೆಲ್ಲ ಚೆಲ್ಲವ್ರೆ. ಆದರೆ ನಾವು ಈ ಸೊಪ್ಪು ಕಿತ್ಕೋತಿಲ್ಲ, ಅದೇ ಅಂಗಡಿಲಿ ಮಾರ್ತಾರಲ್ಲ ಪಾಲಕ್, ಆ ಥರದ್ದು ನ್ಯಾಚುರಲಾಗಿ ಬೆಳೆದಿರೋದು ಈ ಸೊಪ್ಪು ಮಧ್ಯೆ ತೋರಿಸ್ತೀನಿ ನೋಡಿರಿ. ಇದು ಬಂದುಬಿಟ್ಟು ಗಂಧದ ಸೊಪ್ಪು ಅಂತ, ಆಮೇಲೆ ಬೇರೆ ಕಡೆ ಬೇರೆ ಹೆಸರು ಕರೀತಾರೆ, ನಾವು ಗಂಧದ ಸೊಪ್ಪು ಅಂತೀವಿ. ಇನ್ನೊಂದು ಬಂದುಬಿಟ್ಟು ಇದು ತುಂಬಾ ಬಿಡೋಯ್ತು, ಇದು ಆರೋಗ್ಯಕ್ಕೆ ಒಳ್ಳೆಯದಂತ, ಇದು ಗೋಣಿ ಸೊಪ್ಪು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರ ಈ ಸೊಪ್ಪಿಗೆ? ಕಮೆಂಟ್ ಮಾಡಿ. ತೊಗೊಳ್ಳಿ ಮೇಡಮ್ ಅವ್ರಿಗೋಸ್ಕರ ಒಂದು ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ನೋಡಿರಿ, ಇದು ಇಟ್ಕೋ, ಈ ಸೊಪ್ಪು ಇಟ್ಕೋ, ತೋರಿಸ್ತೀನಿ. ಇದು ಬಂದುಬಿಟ್ಟು ಕಿರುಕ್ಸಾಲೆ ಸೊಪ್ಪು. ಇದು ಸೊಪ್ಪಿನ ಬಸ್ಸಾರು ಮಾಡೋದಲ್ಲ ನಮ್ಮ ಗೋಣಿ ಸೊಪ್ಪು ಅಂತಾರಲ್ಲ, ಇಷ್ಟೊಂದು ಬೆಳೆದೈತೆ ನೋಡ್ರಿ, ಇಲ್ಲೆಲ್ಲ ಅದೇ ಬೆಳೆದೈತೆ ಗೋಣಿ ಸೊಪ್ಪು ಇದೆಲ್ಲ. ಆಮೇಲೆ ಗಂಧದ ಸೊಪ್ಪು ಅಷ್ಟೇ. ಈ ಸೊಪ್ಪು ಚೆಲ್ಲವ್ರು ಇಲ್ಲಿ, ಇಲ್ಲೆಲ್ಲ ಸೊಪ್ಪು ಹಾಕೋರು, ಮೆಂತ್ಯ ಸೊಪ್ಪೇನೋ ನೋಡ್ರಿ ಇಲ್ಲಿ. ಆದರೆ ಹುಲ್ಲು, ಕಳೆ, ಕಾಂಗ್ರೆಸ್ ಗಿಡ ಇವೇ ಬೆಳ್ಕೊಂಡವು ಜಾಸ್ತಿ. ಆಮೇಲೆ ಗಂಧದ ಸೊಪ್ಪು ನೋಡ್ರಿ ಇಲ್ಲೈತೆ, ಗಂಧದ ಸೊಪ್ಪು ಗಿಡ. ಅದು ಬಳ್ಳಿ ಥರ ಅಳ್ಟ್ಕೊಂಡ್ಬಿಡ್ತೈತೆ. ಇಲ್ಲಿ ಒಂದು ಚಿಕ್ಕ ಗಿಡ ಬೆಳ್ಕೊಂಡು ಅಂಟ್ಕೊಂಡ್ಬಿಡ್ತೈತೆ ಬಳ್ಳಿ ಥರ. ಇಲ್ಲಮ್ಮ, ನೋಡ್ರಿ ಈ ಥರ ಇದೊಂದು ಬಳ್ಳಿ ಬುಡ ಅಳ್ಟ್ಕೊಂಡ್ಬಿಡ್ತೈತೆ ಹಂಗೇನೆ. ಇದು ಇಷ್ಟು ದೊಡ್ಡದಾಗಿ ಇದ್ರಲ್ಲಿ ಕುಡಿ ಮಾತ್ರ ಕಿತ್ಕೊಂಡು ಮಸೊಪ್ಪು ಸಾಂಬಾರು ಮಾಡೋದು ಚೆನ್ನಾಗಿರ್ತೈತೆ. ಇದು ನೋಡಿದ್ರಲ್ಲ ಆಗಲೇ ಗಂಧದ ಸೊಪ್ಪು ಅಂತ. ಇದೆಲ್ಲ ಕುಡಿ ಕಿತ್ಕೋಬೇಕು. ಕಿತ್ಕೋತಾ ಇದ್ದೀನಿ. ಇವತ್ತೊಂಥರ ನೋಡಿರಿ, ಸೂರ್ಯ ಅಲ್ಲಿದ್ದಾನೆ, ಕಾಣಿಸ್ತಿದ್ದಾನೆ ನಿಮಗೆಲ್ಲ. ಸೂರ್ಯ ಅಲ್ಲಿದ್ದಾನೆ, ಅದು ಸ್ವಲ್ಪ ಮೋಡ ಕೌದಂಗೆ, ಮೋಡ ಮುಚ್ಚಿದಂಗೆ ಐತೆ ವಾತಾವರಣ ಅಲ್ಲೋಣಮ್ಮ. ಬಿಸಿಲಿಲ್ಲ, ಇಷ್ಟೊತ್ತಿಗಾಗಲೇ ಬಿಸಿಲು ಬರಬೇಕಿತ್ತು ಚೆನ್ನಾಗಿ. ಜಾಸ್ತಿ ಬಿಸಿಲು ಬಂದಿರೋದು. ಈ ಹುಣಸೆ ಮಗ ನೀನು ಇದು ಮಾಡಿದ್ಯಾ? ನಾವು ಅಲ್ಲಿ ಟ್ಯಾಂಕ್ ಹತ್ರ ಹೋಗಿ ಕಿತ್ಕೊಂಡ್ ಬಂದ್ವಲ್ಲ, ಅದೊಂಥರ ಗ್ರೀನ್ ಕಲರ್ ಇತ್ತು. ಇದು ನೋಡಿ ಒಂಥರ ಪಿಂಕ್ ಕಲರ್ ಐತೆ. ಅದು ಫಸ್ಟ್ಗೆ ಗ್ರೀನೇ ಇರೋದು, ಆಮೇಲೆ ಪಿಂಕ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ನಾನು ಅವತ್ತು ನೋಡಿದೆ ಅವ್ರದ್ದು ಹುಣಸೆ. ಇಲ್ಲ, ಫಸ್ಟ್ ಮುಗ್ಬಿಡುವಾಗ ಹಂಗೆ ಹಸಿರುಗಿರ್ತೈತೆ, ಆಮೇಲೆ ಅದು ರೆಕ್ಕೆ ಇದಾದ್ಮೇಲೆ ಈ ಥರ. ಇದರಲ್ಲೂ ಐತಲ್ಲ ನೋಡು, ಇದರಲ್ಲೂ ಹಸಿರು ಬಣ್ಣ ಐತಲ್ಲ. ಆದರೆ ಅದು ಪೂರ್ತಿ ಹಸಿರೇ ಇತ್ತು. ರೆಕ್ಕೆ ಉದ್ರದ್ಮೇಲೆ ಅರಳಿದ್ಮೇಲೆ ಆ ಥರನೇ ಆಗೋದು. ಮೊದಲು ಚಿಗುರಿದಾಗ ಆ ಥರ ಇರ್ತೈತೆ ಅಷ್ಟೇ. ಒಟ್ಟಿಗೆ ನಂಗೆ ಅನಿಸ್ತು. ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು. ಬಿಡು ನೀನು ನಾನು ಮಾತಾಡ್ಸ್ಕೊಡೋ. ಹೋಗ್ಲಿ, ನೀನೇ ನನ್ನ ಮಾತಾಡಿಸು. ನೋಡ್ರಿ, ನಮ್ಮ ಶ್ರೀಮತಿಯವರು ಕೋಪ ಮಾಡ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಹುಣಸೆ ಹೂವಿನ ಬಗ್ಗೆ ವಾದ ಮಾಡಿದೆ, ಇಲ್ಲ ಗ್ರೀನ್ ಇರುತ್ತೆ ಅಂತ. ಅವರು ಆ ಗಿಡದಲ್ಲಿ ಇಲ್ಲ, ಎಲ್ಲ ಗಿಡದಲ್ಲೂ ಫಸ್ಟು ಗ್ರೀನ್ ಇರುತ್ತೆ, ಆಮೇಲೆ ಇದೇನದು ಯಾವ ಕಲರಮ್ಮ ಹೇಳಿದ್ದು ನಂಗೆ ಗೊತ್ತಿಲ್ಲ, ಪಿಂಕ್ ಆಗುತ್ತೆ ಅಂತ. ವಾದ ವಿವಾದಗಳಾಗಿ ಅವರು ಕೋಪ ಪಡ್ಕೊಬಿಟ್ಟವ್ರು. ಈ ಕಡೆ ತಿರುಗ್ತಾನೆ ಇಲ್ಲ, ತಿರುಗ್ತಾರೆ, ತಿರುಗಲ್ಲ. ತಿರುಗಿದ್ರು. ನನ್ನ ಜೊತೆ ಮಾತಾಡಬೇಡ ಅಂದೆ. ನೀರಿಗೆ ಹಾಲನ್ನು ಬೆರೆಸಿ, ಜೊತೆಗೆ ಸಕ್ಕರೆ ಬೆರೆಸಿ. ನಮ್ಮ ಶ್ರೀಮತಿಯವ್ರಿಗೆ ಕೋಪ ಇನ್ನೂ ಹೋಗಿಲ್ಲ. ಅಲ್ಲಿಂದ ಸೊಪ್ಪು ಕಿತ್ಕೊಂಡ್ಬಂದ್ವಿ. ಗುರಾಯಿಸ್ಬೇಡ, ಕೆಂಗಡಿನಿಂದ ಕೆಕ್ಕರಿಸಿ ನೋಡಿ, ನೀನು ನನ್ನನ್ನು ಗೆಲ್ಲಲಾರೆ. ಏನಮ್ಮ ಅದು? ಕಾಫಿ ಪೌಡರ್. ಗಮ್ಮಂತೈತೆ.
ಈ ಕಾಫಿ ಆದ್ರೆ ಮಾಮೂಲಿ ಅಂಗಡಿಯಲ್ಲಿ ಬರೋ ಗಮ್ ಅಂತ ಇಲ್ಲ, ಅಷ್ಟೊಂದು ಗಮ್ ಅಂತ ಇಲ್ಲ. ಅಂಗಡಿಲಿ ಬರೋ ಕಾಫಿ ಪುಡಿ ಅಲ್ಲ ಇದು ಪ್ಯೂರ್ ಕಾಫಿ ಪುಡಿ. ಅಂದರೆ ಕಾಫಿ ಎಸ್ಟೇಟಲ್ಲಿ, ಕಾಫಿ ತೋಟದಲ್ಲಿ ಬೆಳೆದಿರೋ ಅಂಥದ್ದು ಕಾಫಿ ಬೀಜನ ಒಣಗಿಸಿ ಅವರೇ ಪುಡಿ ಮಾಡಿಸ್ಕೊಂಡ್ರಂತ ಕಾಫಿ ಪುಡಿ. ಇದಕ್ಕೇನೋ ಚಿಕೋರಿ ಗಿಕೋರಿ ಎಲ್ಲ ಬೆಳೆಸ್ತಾರೆ. ಏನೋ ಚಿಕೋರಿ ಏನೋ ಬೆಳೆಸ್ತಾರಂತೆ ಹೊರಗಡೆ ಅಂಗಡಿಲಿ ತಗೊಂಡು. ಆಮೇಲೆ ಇದು ಹುಣಸೆ, ನಮ್ಮ ಚಿಕ್ಕವರಿದ್ದಾಗ ಅವರು ಹುಣಸೆ ಬೀಜದ್ದು ಸಿಪ್ಪೆ ಸಿಗ್ತದಲ್ಲ ಮೇಲ್ಗಡೆ ಕಪ್ಪುದು, ಅದು ಬೆರೆಸ್ತಾರಂತೆ ಕಾಫಿ ಪುಡಿಗೆ. ಗೊತ್ತಾ? ನಾವು ಚಿಕ್ಕವರಿದ್ದಾಗೆಲ್ಲ ಹೇಳೋರು. ಆದರೆ ಈ ಕಾಫಿ ಪುಡಿಗೆ ಆ ಥರ ಏನೂ ಬೆರೆಸಿಲ್ಲ, ಪ್ಯೂರು. ಅಂದರೆ ಇವರು ಏನದು ಕೂರ್ಗು ಮಡಿಕೇರಿ ಅವರು ಕಾಫಿ ಎಸ್ಟೇಟು, ಅವರು ಅವ್ರ ಮನೆಯಿಂದ ಮಾಡಿ ತಂದು ನಮ್ಮ ಶ್ರೀಮತಿಯವ್ರಿಗೆ ಕೊಟ್ಟಿರೋವಂಥದ್ದು. ಅದೇ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ನಮ್ಮ ಶ್ರೀಮತಿಯವ್ರಿಗೆ ದುಂಡ್ಮಲ್ಗೆ ತಂದು ಕೊಟ್ಟಿದ್ರಲ್ಲ, ನಮ್ಮ ಮನೆಗೆ ಬಂದಿದ್ದರು ನಮ್ಮ ಶ್ರೀಮತಿಯವ್ರ ಸ್ನೇಹಿತರು, ಆಪ್ತರು ಅಂತ ಅವರು ಮನೆಯಿಂದ ತಂದು ಕೊಟ್ಟಿರೋದು ಕಾಫಿ ಪುಡಿ. ಇವತ್ತು ಹೇಗಿದೆ ನೋಡೋಣ ಕಾಫಿ ಅಂತ ಮಾಡ್ತಾ ಇದ್ದೀವಿ. ಚಿಯರ್ಸ್. ಚೆನ್ನಾಗಿದೆ. ಹೇಗೈತೆ? ಚೆನ್ನಾಗೈತೆ. ಬಣ್ಣ ಇದೆ, ರುಚಿ ಇದೆ, ಶಕ್ತಿ ಇದೆ, ಮೂರು ಗುಣಗಳ ಸಂಗಮ ಅಂತ ಏನು ಹೇಳ್ತಾರಲ್ಲ, ಆ ಥರ ಏನು ಹೇಳಲ್ವಾ ಅಡ್ವರ್ಟೈಸಲ್ಲಿ ಹೇಳ್ದಂಗೆ. ಮಾಮೂಲಿ ಬೇರೆ ಕಾಫಿ, ಅಂಗಡಿ ಕಾಫಿನಲ್ಲಿ ಅದು ಬೇರೆ ಥರ ಒಂಥರ ಸ್ಮೆಲ್ ಇರುತ್ತೆ, ವಾಸನೆ ಅನ್ಬಾರ್ದು, ಸ್ಮೆಲ್ ಅನ್ಬಾರ್ದು, ಘಮ ಅನ್ಬೇಕು. ಇದ್ರದ್ದು ಪ್ಯೂರ್ ಘಮ, ಪರಿಶುದ್ಧ ಕಾಫಿ ಘಮ. ಇದು ಚೆನ್ನಾಗಿದೆ ನೋಡ್ರಿ. ನಮ್ಮ ಶ್ರೀಮತಿಯವರು ಸೊಪ್ಪನ್ನ ಸೋಸಿದ್ದಾರೆ, ಇಲ್ಲಿ ಸೋಸಿಟ್ಟವ್ರೆ. ಸೊಪ್ಪಲ್ಲಿರೋ ಕಡ್ಡಿ, ಉಳುಪು, ಸೀಡೆ ಅದೇನೋ ಅಲ್ಲೆಲ್ಲ ಎಷ್ಟೊಂದೈತೆ. ಮತ್ತು ಹುಣಸೆ ಮಗ್ಗು ಅಷ್ಟೇ, ಈ ರೆಕ್ಕೆ ಇರುತ್ತಲ್ಲ, ಅರಳಿರುತ್ತಲ್ಲ, ಆ ಥರ ಹೂವು ಹಾಕೋಂಗಿಲ್ಲ. ಈ ಥರದ್ದು ಮೊಗ್ಗಿರುತ್ತಲ್ಲ, ಈ ಥರ ಮೊಗ್ಗು ಮಾತ್ರ ಹಾಕ್ಬೇಕು. ಅದಕ್ಕೆ ಇಲ್ಲಿ ಮೊಗ್ಗನ್ನ ನೋಡ್ರಿ. ಸೊಪ್ಪೆಲ್ಲ ಸೋಸ್ಕೊಂಡು ತೊಳ್ಕೊಂಡು ಅದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದಾರೆ. ಜೊತೆಗೆ ತೆಂಗಿನಕಾಯಿ ತುರಿ, ಆಮೇಲೆ ಹುಣಸೆ ಮೊಗ್ಗು ಅಷ್ಟೇ. ನೋಡಿದ್ರಲ್ಲ, ಹೂವು ಬೇಡ, ಮೊಗ್ಗು ಮಾತ್ರ ಬೇಕು ಅಂತ ಅದನ್ನು ಎಲ್ಲ ಸೋಸಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ತರಕಾರಿ, ಈರುಳ್ಳಿ, ಬದನೆಕಾಯಿ, ಟೊಮೊಟೊ ಎಲ್ಲ ದಪ್ಪನಾಗ ಹಚ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದಾರೆ. ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಇದು, ಅದಕ್ಕೆ ನಾವು ಇಷ್ಟೊಂದು ಹಾಕ್ತೀವಿ. ಖಾರ ಇದಿರೋರು ಖಾರ ನೋಡ್ಕೊಂಡು ಹಾಕೋಬೋದು. ಆಮೇಲೆ ತೊಗರಿಬೇಳೆ ತೊಳೆದು ಕುಕ್ಕರ್ಗೆ ಹಾಕಿ ಇಟ್ಕೊಂಡವ್ರೆ. ಈಗ ಮುಂದಿನ ವಿಧಾನ ಏನು ಮೇಡಮ್? ಇದೆಲ್ಲ ಏನೇನಾಯ್ತು ನಾವು ಹಚ್ಚಿಟ್ಕೊಂಡಿರೋದು, ಸೋಸಿ ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಕುಕ್ಕರ್ಗೆ ಹಾಕೋದು. ಹೌದಾ? ಹುಣಸೆ ಮೊಗ್ಗಿಲ್ಲ ಅಂದರೆ ಟೊಮೊಟೊ ಇನ್ನೊಂದು ಹಾಕೊಳ್ಳಿ. ಇವಾಗ ಒಂದು ಟೊಮೊಟೊ ಹಾಕಿರೋದಕ್ಕಂದ್ರೆ ಹುಣಸೆ ಮೊಗ್ಗಿದೆ, ಹುಳಿ ಅದೇ ಬರುತ್ತೆ ಅಂತ, ಅದೇ ಹುಳಿ ಆಗುತ್ತೆ ಅಂತ ಎಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ. ಧನಿಯಾ ಪುಡಿನೇ ಹಾಕಬೇಕಲ್ವ, ಸಾಂಬಾರು ಪುಡಿ ಹಾಕಬಾರ್ದು. ಆಮೇಲೆ ಅರಿಶಿನ, ಅಡುಗೆ ಅರಿಶಿನ. ಆಮೇಲೆ ಅಂದರೆ ಇನ್ನೊಂದು ಏನು ಗೊತ್ತಾ, ಕೆಲವರು ಸಾಂಬಾರ್ ಪುಡಿ ಅಂದರೆ ಖಾರನು ಮಿಕ್ಸ್ ಮಾಡಿ ಸಾಂಬಾರ್ ಪುಡಿ ಮಾಡ್ತಾರೆ. ಆದ್ರೆ ನಮ್ಮ ಕಡೆ ಖಾರ ಮಿಕ್ಸ್ ಮಾಡಿ ಸಾಂಬಾರ್ ಪುಡಿ, ಬರೀ ಧನಿಯಾ ಪುಡಿ ಮಾತ್ರ, ಮಸಾಲೆ ಪುಡಿ, ಮಸಾಲೆ ಪದಾರ್ಥಗಳನ್ನು ಮಾತ್ರ ಹಾಕಿ ಮಾಡ್ತಾರೆ. ಮೆಣಸಿನ್ಕಾಯಿ ಹಾಕೋದಿಲ್ಲ. ಅಂಥದ್ನಾದ್ರೆ ಹಾಕೋಬಹುದು. ಮೆಣಸಿನ್ಕಾಯಿ ಯಾಕೆ ಮಾಡ್ತೀವಿ ಅಂದ್ರೆ ಬೇಡ, ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಮಾಡ್ಕೋಬಹುದು. ಅದೊಂಥರ ಟೇಸ್ಟ್ ಇರ್ತದೆ, ಇದೊಂಥರ ಟೇಸ್ಟ್ ಇರ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಗಟ್ಟಿಗೆ ಬೇಕು ಅಂದರೆ ಕಮ್ಮಿ ನೀರು, ತೆಳುವು ಬೇಕು ಅಂದರೆ ಜಾಸ್ತಿ ನೀರು. ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೋಬಹುದು. 1 ವಿಸಲ್ ಜಾಸ್ತಿ ಆದ್ರೂ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಬೇಳೆ ತರಕಾರಿ ಎಲ್ಲ ಕದರ್ಕೋಬೇಕಲ್ವಾ, ಅದಕ್ಕೆ. ಈಗ ಸಾಂಬಾರ್ ರೆಡಿ ಆಗ್ಬೇಕು. ರೆಡಿ ಆದ್ಮೇಲೆ ಮತ್ತೆ ಮುಂದಿನ ಏನ್ ಹೇಳ್ತಾರೆ, ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಮುದ್ದೆ ಮಾಡಬೇಕು. ಇದು ಮುದ್ದೆ ಕೋಲು. ನಮ್ಮ ಶ್ರೀಮತಿಯವರಲ್ಲಿ ಮುದ್ದೆಗಿಟ್ಟವ್ರೆ. ಈ ಕಡೆ ಸಾಂಬಾರು ಆಯ್ತಾ, ಮಸಿಬೇಕು. ಬಸ್ಕೊಂಡು ಮಸ್ಕೋಬೇಕು. ಇದನ್ನ ಬೇಕು ಅಂದ್ರೆ ಜಾಗದಲ್ಲಿ ಬಸ್ಕೋಬಹುದು. ನಾನು ಹಂಗೆ ಬಸ್ಕೋತಾ ಇದ್ದೀನಿ. ನಾನು ವಿಲೇಜ್ ರೆಸಿಪೀಸ್ ಅಲ್ಲೆಲ್ಲ ಜಾಗ ಇಟ್ಕೊಂಡೆ ಬಸ್ಸೋದು. ಮನೇಲಿ ಮಾತ್ರ ಈ ಥರ, ಮನೇಲಿ ಅಡುಗೆ ಮಾಡಬೇಕಾದ್ರೆ ಇದೇ ಥರ ನೋಡಿ. ಒಂಚೂರು ಸೊಪ್ಪು, ಈಗ ಒಂದು ಮೆಣಸಿನ್ಕಾಯಿ ಇತ್ತಷ್ಟೇ. ಅಲ್ಲೇ ಇದೆ. ಇದು ತಿಳಿ ಕಟ್ಟು ಸಾಂಬಾರ್ಗೆ
ಇದು ಬೇಸಿರೋ ಬೇಳೆ ತರಕಾರಿ, ಸೊಪ್ಪು ಬೇಳೆ ತರಕಾರಿ. ಇದನ್ನು ಮಸಾಲೆ ತಗೊಂಡು ಚೆನ್ನಾಗಿ ಮಸಿಬೇಕು. ಉರಿ ಕಡಿಮೆ ಮಾಡಲ? ಬೇಡ ಬೇಡ, ಹಸಿಟ್ಟು ಹಾಕಿ. ನೀರು ಕುದಿತೈತಲ್ಲ, ಮಳ್ತೈತೆ ಅನ್ನೋದು ಭಾಷೆ. ಉಪ್ಪತ್ತೈತೆ ಕಡಿಕಲ್ಲ? ಬೇಡ ಬೇಡ ಬೇಡ, ಸ್ವಲ್ಪ ಕಡಿಮೆ ಮಾಡಿ. ಒಂದು ನಿಮಿಷ ಅದು ಮಳ್ಳಿ. ಬಿಡು ಹಂಗೆ ಇಟ್ಕೊಂಡು. ಹೌದಾ? ಈ ಕಡೆ ಮಸ್ತು 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 ಹುಡುಗಿ ಬಂದು ಇರೋವಲ್ಲ, ಸೊಪ್ಪನ್ನು ಮಸ್ತು ನುಣ್ಣಗೆ ಮಾಡಬೇಕು. ಸೊಪ್ಪು ತರಕಾರಿ ಅವೇನು ಗುರುತೇ ಸಿಕ್ತಿಲ್ಲ. ಮಸಿಯೋದಕ್ಕೆ ಇದನ್ನ ಮಸ್ಸಪ್ಪು ಅಂತ ಹೇಳೋದು. ಈಗ ಮಸ್ತ್ ಅದನ್ನು ಸೇರಿಸ್ಕೊಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಲಾಸ್ಟ್ಗೆ ಸೂಪರಾಗಿರೋ ಮಸಪ್ಪು ಸಾಂಬಾರು ರೆಡಿ. ಈ ಕಡೆ ಹಿಟ್ಟು ಕುದೀತೈತೆ, ಹಿಟ್ಟಲ್ಲ ಮುದ್ದೆ ಕುದೀತೈತೆ. ಹಳೆ ಕಾಲದಲ್ಲೆಲ್ಲ ಹಿಟ್ಟು ಅಂತಿದ್ರಲ್ಲ, ಇದು ಸಾಂಬಾರಿಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು. ಇದೇನಾಯ್ತು ನೋಡಮ್ಮ ಮುದ್ದೆ ವ್ಯವಸ್ಥೆ. ಮುದ್ದೆ ಕುದೀತಾ ಐತೆ. ಬೆಳ್ಳುಳ್ಳಿ ಸ್ವಲ್ಪ ಈ ಥರ ಬಣ್ಣ ಚೇಂಜ್ ಹಾಕಬೇಕು, ಬಾಡ್ಬೇಕು. ಅವಾಗ ಒಗ್ಗರಣೆದೊಂದು ಘಮ ಬರುತ್ತೆ. ಒಗ್ಗರಣೆ ಆಗೈತೆ ಅಂತ ಈಗ ನೋಡ್ರಿ ಈ ಥರ ಆಗಬೇಕು. ಈಗ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರಿಗೆ ರೆಡಿ. ಎಣ್ಣೆನೆ ಕುದೀತದೆ. ಸೂಪರ್ ಆಗಿರೋ ಮಸಾಲೆ ರೆಡಿ. ಮಸೊಪ್ಪು, ಬಸ್ಸಾರು, ಸಪ್ಪನೀರು, ಇವಕ್ಕೆಲ್ಲ ಮುದ್ದೆ ಇದ್ರೇ ಚೆಂದ. ರಾಗಿ ಮುದ್ದೆ, ಅದರಲ್ಲೂ ನಮ್ಮ ಶ್ರೀಮತಿ ಅವ್ರು ಮಾಡೋ ರಾಗಿ ಮುದ್ದೆ ಮಾತ್ರ ಪರ್ಫೆಕ್ಟ್. ನೋಡ್ರಿ ಹಿಂಗೆ ಗುಂಡು ಇರ್ತೈತಿ, ಈ ಭೂಮಿ ಗುಂಡುಗಿರ್ತೈತಲ್ಲ ಆ ಥರ ಇವ್ರು ಮಾಡೋ ಮುದ್ದೆನೂ ಗುಂಡುಗಿರ್ತೈತಿ. ರೆಡಿನ ಮುದ್ದೆ ಚೆನ್ನಾಗೈತಿ, ಗುಂಡು ಎತ್ತಾಗಿ ಮುದ್ದೆ. ಇನ್ನೊಂದು ಮುದ್ದೆ ತಾತಂಗೆ, ಒಂದು ನಮಗೆ, ಇನ್ನೊಂದು ಅದು ಚಿಕ್ಕ ಮಕ್ಕಳು ತಾತ ಅಂತ ಹೇಳ್ಕೊಟ್ಟು ನಮಗೂ ಅದೇ ರೂಢಿ ಆಗಿಬಿಡ್ತೈತೆ. ನೋಡಿರಿ ನಮ್ಮ ಮನೆಯಲ್ಲಿ ಮುದ್ದೆ ರೆಡಿ, ಮತ್ತು ಹೊಲದಲ್ಲಿ ಬೆಳೆದಿರುವಂಥ ಸೊಪ್ಪು, ಅದರಲ್ಲಿ ಮಾಡಿರುವಂಥ ಸೊಪ್ಪು ರೆಡಿ. ಈಗ ಊಟ ಮಾಡೋದೇ ಬಾಕಿ ಇರೋದು. ಈ ಮಸಪ್ಪು ಜೊತೆಲಿ ಈರುಳ್ಳಿ ಇದ್ರೇ ಚಂದ ಒಂದು. ಈಗ ಊಟ ಮಾಡುವ ಸಮಯ. ನಮ್ಮ ಜಾಣೆ ಮಗಳು ಹೋಮ್ವರ್ಕ್ ಬರೀತಿದ್ದಾರೆ. ಹಾಯ್ ಮೇಡಮ್ ಮಗಳೇ. ಹಾಯ್. ಬೆಳಗ್ಗೆ ನೋಡಿದ್ರಿ ಮಸೊಪ್ಪು ಮುದ್ದೆ ಊಟ ಮಾಡಿದ್ಮೇಲೆ ಆಮೇಲೆ ಅಲ್ಲಿಗೆ ಆ ಬ್ಲಾಗು ಇದು ಮಾಡಿದ್ವಿ. ಮತ್ತು ಅದೇ ಬ್ಲಾಗ್ನ ಈಗ ಸಂಜೆ ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮ ಜಾಣೆ ಮಗಳು ಹೋಮ್ವರ್ಕ್ ಬರೀತಾ ಇದ್ದಾಳೆ. ಮಗಳೇ ಹಿಂದಿ ಕಳಿಸಿದ್ಯಾ? ಆದರೆ ಇದು ರಜದಲ್ಲಿ ಹೋಮ್ವರ್ಕ್ ಬರೀರಿ ಅಂತ ಕೊಟ್ಟಿರ್ತಾರಲ್ಲ ಸ್ಕೂಲಲ್ಲಿ, ಅದನ್ನು ಹೀಗೆ ಬರೀತಾ ಇದ್ದಾಳೆ. ತಲೆ ಎತ್ತು ಮಗಳೇ. ಕಾಣಿಸ್ತಿದೆಯಾ ನಮ್ಮ ಜನ ಮಗಳು ಹಣೆ ಮೇಲೆ? ಕಾಣಿಸುತ್ತಾ ಹಿಂಗೆ ನೋಡ್ರಿ, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆಲ್ಲ. ಹಿಂದಿನ ವೀಡಿಯೋದಲ್ಲಿ ಒಂದು ಸಲ ನೋಡಿದ್ರಿ, ನಾನು ವಿಭೂತಿ ಇಟ್ಕೋತೀನಿ ಅಂದಿದ್ವಿ. ನಮ್ಮ ಶ್ರೀಮತಿಯವ್ರು ವಿಭೂತಿ ಇಟ್ಕೊಳಕ್ಕೆ ಹೇಳಿ ಅಂತ ಹೇಳಿದ್ರಲ್ಲ. ನಮ್ಮ ಶ್ರೀಮತಿಯವರು ಸಿಗಂದೂರು ಚೌಡೇಶ್ವರಿ ಕುಂಕುಮ ಇಟ್ಕೋತಾರೆ. ಅವ್ರಿಗೆ ಆ ದೇವ್ರು ಇಷ್ಟ. ನಮ್ಮ ಒಬ್ಬೊಬ್ರಿಗೊಂದೊಂದು ಫೇವ್ರೇಟ್ ದೇವರಿದೆ. ನಮ್ಮ ಜಾಣೆ ಮಗಳಿಗೆ ಯಾವ ದೇವ್ರು ಇಷ್ಟ ಮಗಳೇ? ಹನುಮಂತ. ಆಂಜನೇಯ, ಹನುಮಂತ ಇಷ್ಟ ತುಂಬ. ಅದಕ್ಕೆ ಅವಳು ಆಂಜನೇಯಿಂದ ಅದು ಕೆಂಪುದು ಇರುತ್ತಲ್ಲ ಅದನ್ನ ಇಟ್ಕೊಳ್ತಾಳೆ ಯಾವಾಗಲೂ. ಮತ್ತು ಹನುಮಾನ್ ಚಾಲೀಸ ಅವಳಿಗೋಸ್ಕರ ತರಿಸಿರೋದು. ದಿನಾ ಸಂಜೆ ಹನುಮಾನ್ ಚಾಲೀಸ ಹೇಳ್ಕೊತಾಳೆ, ಪ್ರಾರ್ಥನೆ ಮಾಡ್ತಾಳೆ ಸಂಜೆ ಮುಖ ತೊಳ್ಕೊಂಡಾದ್ಮೇಲೆ. ಆಮೇಲೆ ಬರ್ಕೊಂಬಗ್ಲೆ ನೀನು ನಮ್ಮ ಮಾತಾಡ್ತಿದ್ದಿ. ಆಮೇಲೆ ಇದು ಈ ಹನುಮಾನ್ ಚಾಲೀಸದ್ದು ಒಂದು ವ್ಲಾಗ್ ಮಾಡಿದ್ವಿ. ನಮ್ಮ ಜಾಣೆ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ವಿ ಅಂತೇಳಿ ಹನುಮಾನ್ ಚಾಲೀಸ್ ತರಿಸಿ ಕೊಟ್ಟಿದ್ದೆ ಅವ್ರಿಗೆ ಸರ್ಪ್ರೈಸ್ ಆಗಿ. ಆಗ ತುಂಬ ಜನ ಕಮೆಂಟ್ ಮಾಡಿದ್ರು, ಎಲ್ಲಿ ತಂದಿದ್ದು ಅಂತ ಕೇಳಿದ್ರು.
ಹನುಮಾನ್ ಚಾಲೀಸ್ ಲಿಂಕ್ ಹಾಕಿ ಲಿಂಕ್ ಹೇಳಿ ಅಂತ. ಲಿಂಕು ನಾನು ಆರ್ಡ್ರ್ ಮಾಡಿದ್ದೆ, ಅದು ನೋಡ್ತೀನಿ, ಹುಡುಕ್ತೀನಿ, ಸಿಕ್ಕಿದ್ರೆ ಅದು ಲಿಂಕು ಇದು ಮಾಡಿರ್ತೀನಿ. ಮತ್ತು ಬಂದುಬಿಟ್ಟು ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂದ್ಕೊಬೇಡಿ, ಪ್ರಮೋಷನ್ ವೀಡಿಯೋ ಅಲ್ಲ ಇದು. ಇದು ಬಂದುಬಿಟ್ಟು ನೋಡಿರಿ, ಇಲ್ಲಿ ಹನುಮಾನ್ ಚಾಲೀಸ ಬಂದುಬಿಟ್ಟು ಏನು ಹೇಳ್ಬೋದು, ಇಲ್ಲಿ ಸೈಕಲ್ ಬ್ರ್ಯಾಂಡ್ ಕಾಣ್ತಿದೆಯಲ್ಲ, ಇಲ್ಲಿ ಸೈಕಲ್ ಬ್ರ್ಯಾಂಡ್ ಕಾಣ್ತಿದೆ ನೋಡಿ. ಸೈಕಲ್ ಅಗರಬತ್ತಿ ಅಂತ ಗೊತ್ತಾ ನಿಮಗೆ? ಚಿಕ್ಕ ಹುಡುಗರಲ್ಲೆಲ್ಲ ಆರ್ಟ್ಸ್ ಬರೋದಾಗ್ಬಿಟ್ಟೆ, ಸೈಕಲ್ ಅಗರಬತ್ತಿ, ಸೈಕಲ್ ಪ್ಯೂರ್ ಅಗರಬತ್ತಿ ಅಂತ. ಅವರು ಅಗರಬತ್ತಿ, ತುಪ್ಪ, ಕರ್ಪೂರ ಏನೇನೋ ಮಾರ್ತಿದ್ದಾರೆ. ಅದು ವೆಬ್ಸೈಟ್ ಇದೆ, ಒಂದು cycle.in ಅಂತನೋ ಏನೋ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಇದು ತರಿಸಿದ್ದು. ಇದು ಬಂದುಬಿಟ್ಟು 300 ರೂಪಾಯಿ ಏನೋ ಆಯಿತು, 300 rupees ಸಮಥಿಂಗ್ ಏನೋ ಆಯಿತು. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ನಾನು ಏನೋ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಮೊಬೈಲ್ನ, ಆವಾಗ ಹನುಮಾನ್ ಚಾಲೀಸ್ ಹುಡುಕ್ತಾ ಇದ್ವಿ, ಕೆಲವೊಂದು ಇವ್ರು ನೋಡ್ತಾ ಇದ್ದು. ನಾವೇನಾದರೂ ನೋಡಿದಾಗ ಅದು ಕೆಲವೊಂದು ಅದೇ ಇದು ಸಜೆಸ್ಟ್ ಮಾಡ್ತವೆ ನಮಗೆ. ನಮ್ಮ ಇದರಲ್ಲಿ ಫೇಸ್ಬುಕ್ಕಲ್ಲಿ ಏನಾದ್ರು ಮಾಡುವಾಗ ಅದೇ ಆಡ್ಸ್ ಬರ್ತವೆ. ನಮ್ಮ ಜನ ಮಗಳೆಲ್ಲ ಹುಡುಕಿ ನೋಡ್ತಾ ಇದ್ಲೆ, ಅವಾಗನ ಅದು ನನಗೆ ತೋರಿಸ್ತು. ಅವಾಗ ತರಿಸೋಣ, ಅವ್ಳಿಗೆ ಇಷ್ಟ ಅಲ್ಲ, ಅವ್ಳು ಪಾಪ ನೋಡ್ತಾ ಇದ್ದಾಳಲ್ಲ, ಇಷ್ಟಪಟ್ಟವಳಲ್ಲ ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಚೆನ್ನಾಗಿರೋದು ಹುಡ್ಕೋಣ ಅಂತ ಹೇಳ್ಬಿಟ್ಟು ಇದು ನೋಡಿದೆ. ಒಂದು 2-3 ಬಂದಿದ್ವು, ಅದರಲ್ಲಿ ಇದು ನನಗೆ ಇಷ್ಟ ಆಯ್ತು. ಇದು ಓಪನ್ ಮಾಡಿ ನೋಡಿದೆ, ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದರು. ಇದು ಅಷ್ಟೇ ನೋಡಿರಿ, ಈ ಬಾಕ್ಸ್ ಇದೆ. ಬಾಕ್ಸ್ ಓಪನ್ ಮಾಡಿದ್ರೆ ಈ ಥರ ಒಂದು ಬಟ್ಟೆ ಒಂದು ಪೌಚ್ ಕೊಟ್ಟಿದ್ದಾರೆ. ಪೌಚ್ ಓಪನ್ ಮಾಡಿದ್ರೆ ಒಳಗಡೆ ಇದಿದೆ, ಎಷ್ಟು ಚೆನ್ನಾಗಿದೆ. ಹಿಂಗೆ ಇಟ್ಕೊತೀವಿ, ಹನುಮಾನ್ ಚಾಲೀಸ. ಇದು ಬಂದುಬಿಟ್ಟು ಮರದ್ದು ಮೇಲ್ಗಡೆ, ಹಿಂದೆಗಡೆ, ಮುಂದೆಗಡೆ, ಈ ಕಡೆ ಮರದ್ದು ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತು ಒಂದು ದಾರ, ಈ ಥರ ಮಣಿ. ಅದನ್ನು ಓಪನ್ ಮಾಡಿದ್ರೆ ಈ ಥರ ತೆಗೆದ್ರೆ ಇದು ಬಂದುಬಿಟ್ಟು ಸ್ವಲ್ಪ ಚಿಕ್ಕದಾಯಿತು ನಮಗೆ. ಇದು ತಾಳೆ ಗರಿ ಅಂತಾರಲ್ಲ, ಆ ಥರದ್ದು. ಈ ಥರ ತೆಗಿಯೋದು, ಈ ಥರ ಓಪನ್ ಮಾಡ್ಬೋದು. ಈ ಥರ ಓಪನ್ ಮಾಡಿಕೊಂಡು ನಾವು ಒಂದೊಂದೇ ಓದ್ಕೋಬೋದು. ನನ್ನ ಮಗಳು, ನಮ್ಮ ಜಾಣೆ ಮಗಳು ಓದ್ಕೋತಾಳೆ ದಿನ ಸಂಜೆ. ಇದರಲ್ಲಿ ಚೆನ್ನಾಗಿದೆ. ತಾಳೆ ಗರಿ ಅಂತಾರಲ್ಲ ಅದ್ರದಂತಿದು. ಸ್ವಲ್ಪ ತೆಳುವಿದೆ, ಸ್ವಲ್ಪ ಚೆನ್ನಾಗಿದೆ. ಅಂದರೆ ಸ್ಪಷ್ಟವಾಗಿ ಕನ್ನಡ ಏನು ಹೇಳ್ತಾರೆ, ಸ್ಪಷ್ಟವಾದ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಸ್ಪಷ್ಟವಾದ ಕನ್ನಡ ಬರವಣಿಗೆ ಚೆನ್ನಾಗಿದೆ. ಅದು ಸ್ವಲ್ಪ ಚಿಕ್ಕದಾಯಿತು ನಮಗೆ, ಚಿಕ್ಕ ಮಕ್ಳಿಗೆ ಸರಿ, ಓಕೆ. ನಮಗೆ ಸ್ವಲ್ಪ ಚಿಕ್ಕದು ಅನಿಸುತ್ತೆ. ನಮ್ಮ ಮನೇಲಿ ಇನ್ನೊಂದು ತಾಳೆಗರಿ ಗ್ರಂಥ ಇದೆ, ನಾವು ಚಿಕ್ಕವರಿದ್ದಾಗಲಿಂದನೂ ಐತದು. ಅದು ವಿನಾಯಕ, ಅದೇನೋ ಹೇಳ್ತಾರೆ ಅದನ್ನು, ವಿನಾಯಕ ಅಷ್ಟನೋ, ವಿನಾಯಕ ಅದೆಂಥದ್ದು ಅಷ್ಟನೋ ಏನೋ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ನಮ್ಗೆ ಓದೋದಕ್ಕೆ ಬರೋದಿಲ್ಲ, ತುಂಬ ಬೇರೆ ಹಳೆಗನ್ನಡ ಭಾಷೆಯಲ್ಲಿದ್ದಾವೆ. ಅದು ಹಂಗೆ ಸುಮ್ಮನೆ ಕಟ್ಟಿ ಪೂಜೆ ಮಾಡ್ತೀವಿ ಅಷ್ಟೇ. ಇದು ಕನ್ನಡದಲ್ಲೇ ಇದೆ, ಚೆನ್ನಾಗಿದೆ. ಇದು ತರಿಸಿದ್ದು, ಇದ್ರ ಬಗ್ಗೆ ಕೇಳಿದ್ದು ಇನ್ಫಾರ್ಮೇಷನ್ನು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಇದು ಯಾವುದು ಪ್ರಮೋಷನ್ ವೀಡಿಯೋ ಅಂದ್ಕೊಬೇಡ್ರಿ. ಆಮೇಲೆ ಇದ್ಯಾರೋ ಸೈಕಲ್ ಇದ್ರವರು ನಮಗೇನೋ ಪ್ರಮೋಷನ್ ವೀಡಿಯೋ ಕೊಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಇದನ್ನು ಪ್ರಚಾರ ಮಾಡ್ತಾಯಿದ್ದೀನಿ ಅಂತೆಲ್ಲ ಅಂದ್ಕೋಬೇಡಿ. ಕೇಳಿದ್ದಕ್ಕೆ ಹೇಳಿದೆ ಅಷ್ಟೇ. ನನಗೆ ಅವತ್ತೇ ನಾನು ತೋರಿಸಿ ಇದೆಲ್ಲ ಹೇಳಿರಲಿಲ್ಲ ಇಷ್ಟೊಂದು ಡೀಟೇಲಾಗಿ. ತುಂಬ ಜನ ಕೇಳಿದ್ರು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಖಂಡಿತ. ಇವತ್ತು ನಮ್ಮ ಮನೇಲಿ ಬಳಿಯೋ ರೊಟ್ಟಿ. ಬಳಿಯೋ ರೊಟ್ಟಿ. ರೊಟ್ಟಿ ಜೊತೆ ಏನು ಹೇಳು? ಮಸೊಪ್ಪು. ರೊಟ್ಟಿ ಜೊತೆ ಮಸೊಪ್ಪು. ನೀರು ಹಾಕಿದ್ರಿಗೆ ಹೆಂಚು ಕಾದೈತೆ ಅಂತ ಗೊತ್ತಾಗುತ್ತೆ. ಈಗ ನೀನು ಮಾಮೂಲಿ ಹೆಂಚ್ಕಿಂಗ್ ನೀರು ಹಾಕಿದ್ರೆ ಏನು ಸೌಂಡ್ ಬರಲ್ಲ. ಈಗ ನೀರು ಅಳಿಸ್ಬೇಕಾಗುತ್ತೆ. ಅಲ್ಲಿ ಸಿಕ್ಕಿರೋ ರೊಟ್ಟಿ ಹಿಟ್ಟು ತಗೊಂಡು ಅದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಹಿಂಗೆ ಎಳಿಬೇಕು. ಇದು ಬಳಿಯೋ ರೊಟ್ಟಿ ಅಂತಾರೆ ನಮ್ಮ ಕಡೆ ಅಲ್ವಾ? ಇದೇ ತರ ನಾವು ಮಸಾಲೆ ರೊಟ್ಟಿನೂ ಸಹ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಬಳಿಯೋ ರೊಟ್ಟಿ ಮಾಡ್ತಾ ಇದ್ದೀವಿ. ಈ ರೊಟ್ಟಿಗೆ ಏನೇನು ಹಾಕಿರೋದು ಇವಾಗ ಕಲಸಿರೋದು ಹಿಟ್ಟಲ್ಲಿ? ಈ ರೊಟ್ಟಿಗೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿರೋದು, ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ಅಷ್ಟೇನಾ? ಅಷ್ಟೇ. ಈಗ ಎಳೆದುಬಿಟ್ಟು ಬಳೆದುಬಿಟ್ಟು ರೊಟ್ಟಿನ ಹಿಂಗೆ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ರೊಟ್ಟಿ ರೆಡಿ ಆಗುತ್ತೆ. ನಮ್ಮ ಜಾಣೆ ಮಗಳಿಗೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗುತ್ತೆ. ಬೆಂದಿರ್ತೈತೆ. ಬೆಂದೈತೆ.
ಒಂದು ಕಡೆಯಲ್ಲಿ ನೀಟಾಗಿ ಇಟ್ಕೋಬೇಕಲ್ಲ. ತಿರುವಾಗಿ ಬೆಳೆಸ್ಬೇಕಲ್ಲ. ಈ ಥರ ಬಣ್ಣ ಬಂದೈತೆ ಅಂದರೆ ಏನಿದು ಗೋಲ್ಡನ್ ಬಣ್ಣನ ಬ್ರೌನ ಏನದು ಚೆನ್ನಾಗಿ ಬೆಂದೈತೆ ಅಂತ ಅಲ್ಲ. ಚೆನ್ನಾಗೈತೆ. ಅಮ್ಮ ಮಾಡಿದ ರೊಟ್ಟಿ ಇವತ್ತಿನ ಸಂಜೆ ಸ್ಪೆಷಲು. ಈ ರೊಟ್ಟಿ ಜೊತೆ ಬೆಳಿಗ್ಗೆ ಮಾಡಿರೋ ಮಸೊಪ್ಪು ಸಾಂಬಾರು. ನಮ್ಮನೇಲಿ ಯಾವತ್ತೇ ಮಸೊಪ್ಪು ಮಾಡಿದ್ರು ಸಾಂಬಾರು ಹೆಚ್ಚಾಗಿದ್ದರೆ ಸುಡುತ್ತೆ ಮಗಳೇ, ಒಂದು ಟವಲ್ ಕೊಡ್ತೀನಿ. ಕಾಳಜಿಗೆ ಇನ್ನೊಂದು ಹೆಸರೇ ತಾಯಿ. ಅಲ್ಲ, ಇನ್ನೊಂದು ಹೆಸರೇ ಇಲ್ಲ, ಕಾಳಜಿ ಅಂದರೆ ತಾಯಿನೇ. ಒಳ್ಳೆ ಉಲ್ಟಾ ಇಟ್ಕೊ, ಹಿಂಗೆ ತಟ್ಟೆ ಮುಂದಕ್ಕೆ ಹಿಂಗೆ ಹಿಂಗೆ ಆ ಥರ ಇಟ್ಕೊ ಉಲ್ಟಾ. ಮಸೊಪ್ಪು ಸುತ್ತಾಯ್ತಾ? ಹಾಕೊಂಡ್ಲಿ ಬಿಡು. ಜಾಸ್ತಿ ಸುತ್ತಾಯ್ತು ಇವಾಗ ಕದ್ದಾಕಿರೋದಲ್ವಾ. ಚೆನ್ನಾಯ್ತಾ ಮಗಳ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಅದು ಗಟ್ಟಿಗೆ ಮಾಡ್ತೀವಲ್ಲ ಅವಳು ಸೊಪ್ಪು, ಅದು ರೊಟ್ಟಿ ಜೊತೆ ಚೆನ್ನಾಗಿರ್ತೈತೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್, ಗುಡ್ ನೈಟ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಧನ್ಯವಾದ.